ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಬಸ್ಸು ಯೂಟ್ಯೂಬ್ ಚಾನಲ್. ಇವತ್ತು ಏನಂದ್ರೆ ಇಂಡಸ್ಟ್ರಿ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಇವಾಗ ಧಾರವಾಡದ ಸುತ್ತಮುತ್ತ ಒಂದು ಎಲ್ಲರೂ ನೆನಪಾಗೋದಂದ್ರೆ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ. ಸೊ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸುತ್ತಮುತ್ತ ಊರದಲ್ಲಿ ರೈತರಿಗೆ ಯಾವ ತರ ಒಂದು ನಷ್ಟ ಆಗಿದೆ ಅನ್ನೋದನ್ನ ಇವತ್ತು ನಾ ಇಲ್ಲಿ ಯಾಕೆ ತೋರಿಸ್ತೀನಿ ಅಂದ್ರೆ ಕೆಲವಷ್ಟು ಕಂಪ್ನಿಗಳಿದಾವೆ. ಸೊ ಕಂಪ್ನಿಗಳು ಏನ್ ಮಾಡ್ತಾ ಇದಾವೆ ಅಂದ್ರೆ ಇವಾಗ ಇಲ್ಲಿ ಬಂದು ನೆಲೆ ಊರ್ತವೆ. ನೆಲೆ ಊರಿ ಇಲ್ಲಿ ಇರೋರ ಮುಂಚೆನೆ ಏನ್ ಮಾಡ್ಬಿಡ್ತಾರೆ, ರೈತರು ಕಡಿಮೆ ಇದಕ್ಕಾಗಿ ತಮ್ಮ ಭೂಮಿನ ಮಾರಿದ್ರು. ಮಾರದೇನಾದ್ರು ಆಯ್ತು ಅಂದ್ರೆ ಇವಾಗ ಏನಾಗ್ತದೆ, ಇಂಡಸ್ಟ್ರಿಗಳು ಬಂದು ನೆಲೆ ಊರ್ತವೆ. ಅದೇ ರೈತರಿಗೆ ಅಲ್ಲಿರುವ ಕಂಪ್ನಿಗಳು ಬಂದು ನೆಲೆ ಊರಿದ್ರೆ ಒಂದು ಆಶ್ವಾಸನೆ ಕೊಡುತ್ತೆ, ನಿಮಗೆ ಇಲ್ಲಿರೋ ಜಾಬ್ ಕೊಡಿಸ್ತೀವಿ, ಜಾಬ್ ಕೊಟ್ಟು ನಾವು ಇದನ್ನ ಇಲ್ಲೇ ನಿಮ್ಗೆ ಒಂದು ಪರ್ಮನೆಂಟ್ ಇದು ಮಾಡಿರ್ತೀವಿ ಅಂತ ಹೇಳ್ತಾರೆ. ಸೊ ಅದೇ ಕಂಪ್ನಿಗಳು ಇವತ್ತು ಏನಾಗ್ತಿದೆ ಅಂದ್ರೆ ಕಂಪ್ಲೀಟ್ಲಿ ನಷ್ಟ ಆಗೋದು ಒಂದು ಪೊಸಿಷನ್ಗೆ ಅಂತ ಬಂದಾಗ ಕಂಪ್ನಿಗಳು ಏನ್ ಮಾಡ್ತವೆ, ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗ್ತವೆ. ಈ ಕಂಪ್ನಿಗಳು ಇವತ್ತು ಬೇರೆ ಕಡೆ ಶಿಫ್ಟ್ ಆದ್ಮೇಲೆ ಈ ಕಂಪ್ನಿಗಳು ಇಲ್ಲಿ ಬಂದು ಸಿಗ್ತವೆ. ನೆಲೆ ಊರಿದ ತಕ್ಷಣ ಏನ್ ಮಾಡ್ತವೆ, ಸೊ ಕಂಪ್ಲೀಟ್ಲಿ ಭೂಮಿ ತಗೊಂಡಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ಕಂಪ್ನಿಗಳಲ್ಲಿ ಈ ಕಂಪ್ನಿ ಹಂಗೆ ಹೇಳ್ತಾನೆ ಭಾರತ್ NRI ಕೋಕ್ ಅಂತೇಳಿ. ಸೊ ಇದು ಬಂದಾಗಿ ಇವತ್ತಿಗೆ 1-2-3 ವರ್ಷ ಆಗಿರ್ಬೋದು. ಬಟ್ ಇದೇ ಭೂಮಿ ಕಳ್ಕೊಂಡಂತ ರೈತರು ಇದಾರೆ ಇಲ್ಲಿ ಇವತ್ತು. ಇಲ್ಲಿ ಇರೋ ಸುತ್ತಮುತ್ತ ಆಲ್ಮೋಸ್ಟ್ ಸುತ್ತಮುತ್ತ ಇರುವಂತ ಈ ಎಲ್ಲ ಭೂಮಿ ಇವಾಗ ಇಂಡಸ್ಟ್ರಿಯಲ್ಲಿ ಹೋಗ್ಬಿಟ್ಟಿದೆ. ಬಟ್ ಇನ್ನೊಂದು ಏನಾಗ್ತದೆ, ಇಲ್ಲಿ ಯಾವಾಗ ಕೂಡ ಇಂಡಸ್ಟ್ರಿ ಬಂದು ಸ್ಟಾರ್ಟ್ ಆಗ್ತವೆ ಗೊತ್ತಿಲ್ಲ. ಬಟ್ ರೈತರು ಏನಿದ್ದಾರೆ ಅಂದ್ರೆ ಇಲ್ಲಿ ಅವರು ಬಂದು ಇದು ಕಂಪ್ನಿ ಸ್ಟಾರ್ಟ್ ಮಾಡೋವರೆಗೂ ಅವರು ಮುಂಚೆ ಮಾರಿದಂತ ಹೊಲದಲ್ಲಿ ಮಾಡ್ಬೋದು, ಏನಾದ್ರು ವ್ಯವಸಾಯ ಮಾಡ್ಬೋದು. ಅದೇ ಹೇಳ್ತಾ ಇದ್ದೀನಿ, ಇಲ್ಲೇ ಮೇನ್ ಇಂಪಾರ್ಟೆಂಟ್ ಇರೋದು. ಇವು ಇಂಡಸ್ಟ್ರೀಸ್ ಇವತ್ತು ರೈತ ಅದೇ ಭೂಮಿಯಲ್ಲಿ ಏನಾದ್ರು ಬೆಳೆದಾಗ ಅವರು ಸ್ಟಾರ್ಟ್ ಮಾಡ್ಬೇಕಂತ ಅಂದಾಗ ಯಾರು ಟೈಮ್ ಕೊಡಲ್ಲ ಗುರು. ಇಲ್ಲಿ ಅವರು ತಗೊಂಡಿರ್ತಾರೆ, ಮುಂಚೆನೆ ತಗೊಂಡಿರ್ತಾರೆ. ಯಾವಾಗ ಏನ್ ಸ್ಟಾರ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಂದರು ಇವಾಗ ಈ ರೈತರು ಏನು ಅವ್ರು ಮುಂಚೆ ಮಾರಿದಂತ ಹೊಲದಲ್ಲಿ ಇರೋವರೆಗೂ ಅಂತ ತಮ್ಮ ಭೂಮಿಯಲ್ಲಿ ಮುಂಚೆ ಇದ್ದದಕ್ಕಿಂತ ಈಗ ಇರೋವರೆಗೂ ಕೂಡ ಏನಾದ್ರು ಮಾಡ್ಕೋತೀವಿ ಅಂತ ಅವರು ಒಂದು ಇದು ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು, ಇದೇ ಇಂಡಸ್ಟ್ರಿ ಬಂದು ಇಲ್ಲಿ ಮಾಡಿದಾಗ ಕಂಪ್ಲೀಟ್ಲಿ ಇದನ್ನ ನಾಶ ಮಾಡಿ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಹೇಳೋದು, ನಮ್ಮ ಸ್ವಂತ ಭೂಮಿ ಅಂತ ಇದ್ದಾಗ ಇಲ್ಲಿ ಯಾವೊಂದು ಕೇಳಬೇಕಾಗಿಲ್ಲ, ಯಾರನ್ನು ಇಂಡಸ್ಟ್ರಿಗಳು ಜಾಸ್ತಿ ಆಗ್ತಿದ್ದಾವೆ. ಬಟ್ ಭೂಮಿ ಜಾಸ್ತಿ ಕಳ್ಕೊತಿದ್ದಾರೆ ಇಲ್ಲಿ. ದಯವಿಟ್ಟು ಇವು ಒಂದು ಪ್ಲಾನ್ ಮಾಡುತ್ತೆ ಅಂದರೆ ಅವರ ಒಂದು ಪ್ಲ್ಯಾನ್ ಏನಂತಂದರೆ ಅವ್ರಿಗೆ ಟ್ರಾನ್ಸ್ಪೋರ್ಟಿಗೆ ಹೆಲ್ಪ್ ಆಗುವಂಥ ಇರುವಂಥ ಭೂಮಿನ ಜಾಸ್ತಿ ಒಂದು ರೇಟಲ್ಲಿ ಕೊಟ್ಟು ತಗೋತಾರೆ. ರೈತರು ಏನು ಮಾಡ್ತಾರೆ, ದುಡ್ಡು ಸಿಗತ್ತೆ ಅಂತೇಳಿ ನೀವು ದಯವಿಟ್ಟು ದುಡ್ಡು ಮಾರಕ್ಕೆ ಹೋಗಬೇಡಿ. ಇದೇ ಒಂಥರ ಏನಾಗ್ತದೆ ಅಂದರೆ ಕಷ್ಟ ಅನುಭವಿಸೋದು ಕೂಡ ಕಂಪ್ಲೀಟ್ಲಿ ರೈತ. ನನ್ನ ಅನಿಸಿಕೆ ಪ್ರಕಾರ ಭೂಮಿ ಇದ್ದರೆ ರೈತ ಅಟ್ಲೀಸ್ಟ್ ನಾವು ಬದುಕ್ಬೋದು. ನಮ್ಮ ಹತ್ರ ಏನಾದರೂ ಬದುಕಕ್ಕೆ ಒಂದು ದಾರಿ ಇದೆ, ಅಟ್ಲೀಸ್ಟ್ ಏನಾದರೂ ದುಡ್ಡು ತಿನ್ಬೋದು ಅನ್ನೋ ಒಂದು ಇದಿರುತ್ತೆ. ಸೊ ಕಂಪ್ನಿಗಳು ಏನಾಗ್ತವೆ ಅಂದರೆ ಇವತ್ತಿರ್ತವೆ, ಸೊ ನಾಳೆ ಹೋಗ್ತವೆ. ಆದರೆ ನಷ್ಟ ಆಗೋದು ಮಾತ್ರ ಇಲ್ಲಿರೋ ರೈತರಿಗೆ. ದಯವಿಟ್ಟು ಯಾರು ಇಂಡಸ್ಟ್ರಿಯಲ್ಲಿ ಪೂರ ಡಲ್ ಇದೆ ಇವಾಗ ನೋಡ್ರಿ, ಪೂರ ಬಂದಾಗಿರೋ ಕಂಪ್ನಿಗಳು ಇವೆಲ್ಲ. ಸೊ ಬಂದಾಗಿಬಿಟ್ಟಿವೆ. ಚೆನ್ನಾಗಿ ಬೆಳೆದಿದಂಥ ಬೆಳೆ, ಆದರೆ ಇಲ್ಲೇ ಇದ್ರ ಮುಂದ್ಗಡೆನೆ ಕಂಪ್ನಿ ಸ್ಟಾರ್ಟ್ ಆಯಿತು. ಸೊ ಕಂಪ್ಲೀಟ್ಲಿ ಪೂರ ತೆಗೆದು ಕಂಪ್ನಿ ಸ್ಟಾರ್ಟ್ ಮಾಡಿಬಿಟ್ರು. ಇದೇ ನೋಡಿ ಹಿಂಗೆ ಆಗ್ಬಿಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಟೈಮಿಂಗ್ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ದಯವಿಟ್ಟು ಯಾರು ಕೂಡ ನಿಮ್ಮ ಒಂದು ತೊಗೊಳೋಕ್ಕಿಂತ ನಿರ್ಧಾರ ಮುಂಚೆ ರೈತರು ತುಂಬ ಯೋಚನೆ ಮಾಡಿ. ಈ ಥರ ಆಗ್ಬಿಡುತ್ತೆ. ಇದೇ ಸೇಮ್ ವೈಸು ಎಷ್ಟೋ ಕಂಪ್ನಿಗಳು ಸ್ಟಾಪ್ ಆಗಿವೆ, ಎಷ್ಟೋ ಕಂಪ್ನಿಗಳು ಇನ್ನೂ ಸ್ಟಾರ್ಟ್ ಆಗ್ತಿದ್ದಾವೆ. ಇಲ್ಲಿ ಹೋಗೋದು ಮಾತ್ರ ರೈತ ಭೂಮಿ ಮಾತ್ರ ಅಷ್ಟೇ. ದಯವಿಟ್ಟು ಭೂಮಿನ ಮಾರಬೇಡಿ. ಅದಕ್ಕೆ ನನ್ನ ಒಂದು ಸಜೆಷನ್ ಅಂತಂದರೆ, ಸ್ಪೆಷಲಿ ಇಲ್ಲಿರುವಂಥ ಎಲ್ಲೇ ಆಗಲಿ, ಬಟ್ ನಾನು ಹೇಳೋದಂದ್ರೆ ಭೂಮಿ ರೈತರು ದಯವಿಟ್ಟು ಹೇಳ್ತಾ ಇದ್ದೀನಿ, ಭೂಮಿ ಮಾರಬೇಡಿ. ಇವತ್ತಿಗೆ ನಿಮ್ಗೆ ಅನ್ನಿಸ್ಬೋದು, ದುಡ್ಡು ಬಂದಾಕ್ಷಣ ಏನನ್ಸುತ್ತೆ, ಮನುಷ್ಯನಿಗೆ ಖರ್ಚು ಮಾಡೋದು ಸಹಜ. ಇದೇ ಭೂಮಿನ ಗಳಿಸೋದು ತುಂಬ ಕಷ್ಟ ಇದೆ. ಇವತ್ತು ಇಲ್ಲಿ ಮಾಡ್ತಿರೋವಂಥ ಈ ಒಂದು ಏನು ನಷ್ಟ ಇದೆ, ರೈತರಿಗೆ ಆಗಿರೋ ನಷ್ಟ ಏನಿದೆ, ತುಂಬ ನಾನು ಇಲ್ಲೇ ಇರೋದ್ರಿಂದ ತುಂಬ ನೋಡಿಬಿಟ್ಟಿದ್ದೀನಿ. ಯಾಕಂದರೆ ತಮ್ಮ ಭೂಮಿಯಲ್ಲಿ ತಮಗೆ ನೆಲೆ ಇಲ್ಲದಂಗೆ ಆಗಿಬಿಟ್ಟಿದೆ ಇವತ್ತಿಲ್ಲಿ ಈ ಇಂಡಸ್ಟ್ರಿಗಳು ಬಂದು. ದಯವಿಟ್ಟು ಹೇಳ್ತೇನೆ, ಭೂಮಿ ಮಾರಬೇಡಿ. ನಿಮ್ಮ ಸಾಯೋವರೆಗೂ ಕೂಡ ನಿಮಗೆ ಒಂದೇ ಒಂದು ನಿಮ್ಮ ಆಸ್ತಿ, ನಿಮ್ಮ ಸಾಯೋವರೆಗೂ ಅಂದರೆ ನಿಮ್ಮ ಒಂದು ಫ್ಯಾಮ್ಲಿ ಯಾರಿಗೋಸ್ಕರ ಒಂದು ಬಿಟ್ಟು ಹೋಗೋ ಒಂದು ಏನೋ ನಮ್ಮ ಬದುಕ್ಬೋದು ಅನ್ನೋ ಒಂದು ಆಧಾರ ಅಂತಂದರೆ ಅದು
ನಿಮ್ಮ ಒಂದು ಭೂಮಿ ಬಿಟ್ಟು ದುಡ್ಕೊಂಡು ಏನಾದರೂ ಅಟ್ಲೀಸ್ಟ್ ನಾವು ಒಂದು ಜೀವನ ನಡೆಸೋಕಾದ್ರೂ ಏನು ದುಡ್ಕೊಂಡು ಏನೋ ತಿನ್ಬೋದು. ಸೊ ದಯವಿಟ್ಟು ಎಲ್ಲ ರೈತರಿಗೆ ನಾನು ಹೇಳ್ತೀನಿ, ದಯವಿಟ್ಟು ಭೂಮಿ ಮಾರಬೇಡಿ. ಈ ಥರ ಒಂದು ಆಗಿರೋ ಇವತ್ತು ಇಲ್ಲಿ ನೋಡ್ಬೋದು ನೀವು, ಹಿಂದ್ಗಡೆ ಆಗಿರುವಂಥ ಹೇಳಕ್ಕೆ ಬರಲ್ಲ, ಯಾವತ್ತೂ ಕೂಡ ಬಂದು ಇವತ್ತು ಇಂಡಸ್ಟ್ರಿಗಳು ಬಂದು ಕಂಪ್ನಿಗಳು ಸ್ಟಾರ್ಟ್ ಆಗ್ತವೆ. ಇಲ್ಲಿ ಮಾಡಿರೋಂಥ ಭೂಮಿ ಅವರೇ ಭೂಮಿಯಲ್ಲಿ ಇವತ್ತೇನಾದರೂ ಬೆಳೆದಿದ್ರೆ ಅವ್ದೇನು ಮಾಡ್ತವೆ, ಇಂಡಸ್ಟ್ರಿ ಇವತ್ತು ಸ್ಟಾರ್ಟ್ ಮಾಡಬೇಕಂತ ಒಂದು ಏನಾದರೂ ಬಂದರೆ ಏನು ಮಾಡ್ತಾರೆ, ಸೊ ಸಡನ್ಲಿ ಕೂಡ ಏನು ನೋಡಲ್ಲ, ಬೆಳೆ ಅನ್ನೋದೇ ನೋಡಲ್ಲ, ಕಂಪ್ಲೀಟ್ಲಿ ಅದನ್ನು ನಾಶ ಮಾಡಿ ಅವರು ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಇದರಿಂದ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕೂಡ ರೈತರಿಗೆ ನನ್ನ ಒಂದು ಸಜೆಷನ್ಸು, ಎಲ್ಲಾದರೂ ನೀವು ಭೂಮಿ ಹೋಗೋದು ದಯವಿಟ್ಟು ಮಾರಕ್ಕೆ ಹೋಗಬೇಡಿ. ಇವತ್ತು ದುಡ್ಡು ಬರುತ್ತೆ ಹೋಗುತ್ತೆ, ಸೊ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟು, ದಯವಿಟ್ಟು ಯಾರು ಮಾರಕ್ಕೆ ಹೋಗಬೇಡಿ. ಈ ಒಂದು ಇನ್ಫಾರ್ಮೇಷನ್ ಬಗ್ಗೆ ತಮಗೆ ಏನು ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು ನಿಮ್ಮ ಧಾರವಾಡ ಹುಡುಗ ಬಸವರಾಜ್. ನನ್ನ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ಹೇಳಿ ಅಂತ ಅನಿಸ್ತಾ ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೆ ನೋಡ್ತಾ ಇರಿ ಬಸ್ಸು ಯೂಟ್ಯೂಬ್ ಚಾನಲ್ಸ್. ಥ್ಯಾಂಕ್ ಯು ಸೋ ಮಚ್.